ನಮಸ್ತೆ. 12-4-2024 ಶುಕ್ರವಾರ, ಶುಕ್ಲ ಪಕ್ಷ, ಚತುರ್ಥಿ ತಿಥಿ ಮಧ್ಯಾಹ್ನ 1:11:56 ವರೆಗಿದೆ. ಆಮೇಲೆ ಪಂಚಮಿ. ರೋಹಿಣಿ ನಕ್ಷತ್ರ ಬೆಳಗ್ಗೆಯಿಂದ ರಾತ್ರಿ 12:50:33 ವರೆಗಿದೆ. ಆಮೇಲೆ ಮೃಗಶೀರ್ಷ. ರೋಹಿಣಿ ನಕ್ಷತ್ರ ಇರುವವರೆಗೂ 50% ಮಾತ್ರನೇ ಚೆನ್ನಾಗಿದೆ. ಮರಣ ಯೋಗವು ಶರೀರ ಪುಷ್ಟಿ ಅಂದರೆ ಶಕ್ತಿ ಕೊಡುತ್ತದೆ. ಕೆಲವರು ಇದನ್ನು ಶುಭ ಅಂತಂತಾರೆ, ಆದರೂ ಮರಣ ಯೋಗನ ಮರೆತು ಬಿಡ್ತೀವಿ. ಎಚ್ಚರ. ಇದು ರಾತ್ರಿ 12:51 ವರೆಗಿದೆ. ಆಮೇಲೆ ಮೃಗಶೀರ್ಷ ಖಂಡಿತ ಕಾರ್ಯಸಿದ್ಧಿ, ಆನಂದವೂ ಕೊಡುತ್ತದೆ. ಹಂಗಾಗಿ ಇವತ್ತಿನ ಪಂಚಾಂಗ ತಿಥಿ ನೋಡಿದ್ವಿ, ನಕ್ಷತ್ರವನ್ನು ನೋಡಿದ್ವಿ. ಈ ಪಂಚಮಿಯನ್ನು ಇವತ್ತು ಲಕ್ಷ್ಮೀ ಪಂಚಮಿ ಅಂತಂತೀವಿ. ಅಂದರೆ ಇದು ಮಧ್ಯಾಹ್ನದ ಮೇಲೆ ಬರುತ್ತದೆ. ಆದ್ದರಿಂದ ಶುಭ ಪಂಚಮಿ, ಲಕ್ಷ್ಮೀ ಪೂಜೆ ಮಾಡ್ಬೋದು, ರೋಹಿಣಿ ವ್ರತ ಮಾಡ್ಬೋದು. ಇಷ್ಟೆಲ್ಲ ಇವತ್ತಿದೆ. ಸೂರ್ಯೋದಯ, ಸಂಜೆ ಅಸ್ತಮನ, ಇದು ಎರಡೂ ನೋಡೋಣ. 6:09 ಸೂರ್ಯನು ಉದಯ ಆಗಿ ಸಂಜೆ 6:32 ಸೂರ್ಯ ಅಸ್ತಮನವಾಗುತ್ತದೆ. ಇವಾಗ ನಕ್ಷತ್ರ ಪಾದಗಳನ್ನ ನೋಡೋಣ. ನಕ್ಷತ್ರ ಪಾದಗಳು ಅಂತಂದಾಗ 6:09 7:22 ಅಂದರೆ AM ವರೆಗೂ ರೋಹಿಣಿ ನಕ್ಷತ್ರ 1ನೇ ಪಾದ. ಆನಂತರ ಮಧ್ಯಾಹ್ನ 1:09 ವರೆಗೂ ರೋಹಿಣಿ ನಕ್ಷತ್ರ 2ನೇ ಪಾದ. ಆನಂತರ ಸಂಜೆ 6:58 ವರೆಗೂ ರೋಹಿಣಿ ನಕ್ಷತ್ರ 3ನೇ ಪಾದ. ಆನಂತರ ರಾತ್ರಿ 12:51 ರೋಹಿಣಿ ನಕ್ಷತ್ರ 4ನೇ ಪಾದ. ಅಂದರೆ 6:58 ಸಂಜೆಯಿಂದ 12:51 ಮಿಡ್ನೈಟ್ ಅಂದರೆ ರಾತ್ರಿ ಮಧ್ಯರಾತ್ರಿವರೆಗೂ ರೋಹಿಣಿ ನಕ್ಷತ್ರ 4ನೇ ಪಾದ. ಅಷ್ಟಕ್ಕೆ ರೋಹಿಣಿ ನಕ್ಷತ್ರ ಮುಗಿದು ಅಲ್ಲಿಂದ ಮೃಗಶೀರ್ಷ ನಕ್ಷತ್ರ ಪ್ರಾರಂಭ. ಅಂದರೆ ರಾತ್ರಿ 12:51 ಮೇಲೆ ನಾಳೆಯವರೆಗೂ ಮೃಗಶೀರ್ಷ ನಕ್ಷತ್ರ ಇದೆ. ಹಾಗಾಗಿ ನಾಳೆ ಸ್ವಲ್ಪ ಹೆಂಗಿದೆ ಅಂತ ನೋಡೋಣ. ನಾಳೆಯ ದಿನ ಶನಿವಾರ ದಿನ. ಯಾಕೆಂತಂದರೆ ವಿಶೇಷವಾಗಿ ನಾವು ನೋಡಬೇಕು ಅಂತಂದರೆ ಶನಿವಾರನ ನೋಡ್ಕೋಬೇಕಾದ್ರೆ, ಆದರೂ ಪಂಚಮಿ ಶುಭ. ಮೃಗಶೀರ್ಷ ನಕ್ಷತ್ರವಿದೆ ನಾಳೆ ರಾತ್ರಿಯವರೆಗೂ. ಆದರೂ ಕ್ಷಯ ಅಂತ ಒಂದು ವಿಷಯ ಇರೋದರಿಂದ ಎಚ್ಚರ ನಾಳೆ. ಅದೇ ಥರ ಆರುದ್ರ ನಕ್ಷತ್ರ ಬಂದ ನಂತರ ರಾತ್ರಿ 12:49 ನಂತರ ಸಂಪತ್ತಿನ ನಾಶವೂ ಇದೆ. ಆದ್ದರಿಂದ ಎಚ್ಚರವಾಗಿ ವ್ಯವಹಾರಗಳಲ್ಲಿ ಎಚ್ಚರ. ಇದು ನಾಳೆಯ ವಿಷಯ. ಮತ್ತು ಇವತ್ತಿನ ವಿಷಯಕ್ಕೆ ನಾವು ಈಗ ಬರೋಣ. 100% ಒಳ್ಳೆಯದು, 100% ಕೆಟ್ಟೋದನ್ನು ನೋಡ್ಕೊಳ್ಳೋಣ. 100% ಒಳ್ಳೆಯದು ಅಂತಂದಾಗ ಇವತ್ತಿನ ದಿನ ಪ್ರಕಾರನೇ ಲೆಕ್ಕಕ್ಕೆ ತಗೊಂಡು 6:17 8:05 ವರೆಗೂ ಮೇಷ ಲಗ್ನವಿದೆ. ಇದರಲ್ಲಿ 6:09 8:35 ವರೆಗೂ ಶುಭವಾಗಿದೆ. 7:01 ಇದು ಶುಭ ಸಮಯ. ಮತ್ತು 9:29 10:45 ವರೆಗೂ ಶುಭವಾಗಿರುತ್ತೆ. ಈ ಸಮಯದಲ್ಲಿ ಗುಳಿಕೆ ಕಾಲ ಕೂಡ ಬರುತ್ತದೆ. ಆದರೆ ಗುಳಿಕೆ ಕಾಲ ಬರೋದು 9:15 ಮುಗಿದೋಗೋದ್ರಿಂದ ಇದರಲ್ಲಿ ಗುಳಿಕೆ ಕಾಲ ಇರಲ್ಲ. ಬೇರೆ ಒಳ್ಳೆಯ ಕಾರ್ಯಗಳನ್ನು ಮಾಡ್ಬೋದು. ಯಾಕೆಂತಂದರೆ ಒಂದೊಂದು ಟೈಮಲ್ಲೂ ಬೇರೆ ಬೇರೆ ವಿಷಯಗಳು ಬರುತ್ತೆ, ಆದ್ದರಿಂದ ಗಮನಿಸಬೇಕು. ಇದರಲ್ಲಿ ಮತ್ತೊಂದು ಒಳ್ಳೆಯ ಸಮಯವನ್ನು ನೋಡೋಣ. 6:09 8:35 ಶುಭ ಅಂತಂತೀವಿ. ಅದೇ ರೀತಿಯಲ್ಲಿ ಮಧ್ಯಾಹ್ನ 12:22 1:09 ವರೆಗೂ ಶುಭವಾಗಿದೆ. ಈ ಸಮಯವನ್ನು ಗುರುತು ಮಾಡಿಕೊಳ್ಳಿ. ಇನ್ನೊಂದು ಅಮೃತಗಳಿಗೆ ಬರೋದು 12:20 ಮೇಲೆ 1:53 ವರೆಗೂ ಇದೆ ಅಂತಂದಿವಿ. ಅದಕ್ಕೆ ನಾವು ಸೆಲೆಕ್ಟ್ ಮಾಡಿರುವ ಈ ಸಮಯಗಳಲ್ಲಿ ಈ ಸಮಯವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಶುಭ ಕಾರ್ಯಗಳಿಗೆ ಉತ್ತಮ ಸಮಯ ಅಂತ. ಆದ್ದರಿಂದ ಇದನ್ನು ಶುಭವಾಗಿರುತ್ತೆ ಅಂತ ಲೆಕ್ಕಕ್ಕೆ ತಗೋಬೋದು. ಗುರು ಹೊರೆ ಬರೋದು ಸಂಜೆ 5:30 6:32 ವರೆಗೂ. ಈ ಸಮಯವೂ ಕೂಡ ಶುಭವಾಗಿದೆ. ಆದರೂ ಸ್ವಲ್ಪ ಸಮಯವನ್ನು ದಾಟಿ ನಾವು ಹೋಗಬೇಕಾಗ್ತದೆ. ಕೆಟ್ಟ ಟೈಮ್ ಕೊಡ್ತೀವಿ, ಕೆಟ್ಟ ಟೈಮ್ ನೋಡಿಕೊಂಡು ಅದರಲ್ಲಿ ಇದನ್ನು ಗಮನಿಸ್ಕೊಳ್ಳಿ. ಅಂತಂದರೆ 6:09 ತುಲಾರಾಶಿಯವರೆಗೆ ಚಂದ್ರಾಷ್ಟಮ. 8:37 9:27 ವರೆಗೂ ದುರ್ಮುಹೂರ್ತ. 10:47 12:20 ವರೆಗೂ ರಾಹುಕಾಲ. ಇದೆಲ್ಲ ಕೆಟ್ಟೋದು. 1:11 ಮಧ್ಯಾಹ್ನದಿಂದ 2:28 ವರೆಗೂ ಮೃತ್ಯು ಪಂಚಕ. ಮಧ್ಯಾಹ್ನ 3:26 ಸಂಜೆ 4:59 ವರೆಗೂ ಯಮಕಂಡ ಕಾಲ. ಸಂಜೆ 5:06 6:39 ವರೆಗೂ ನಕ್ಷತ್ರ ವಿಷಗಡ್ಡಿಕಾ ಕಾಲ. ರಾತ್ರಿ 3:14 ಬೆಳಗಿನ ಜಾವ 4:41 ವರೆಗೂ ವಿಷಕಾಲ. ಅದೇ ಥರ 4:33 ಸೂರ್ಯನು ಉದಯ ಆಗುವವರೆಗೂ ಮೃತ್ಯು ಇದೆ. ಇದೆಲ್ಲ ಕೆಟ್ಟ ಟೈಮ್.
ಹಂಗಾಗಿ ನಾವು ಒಳ್ಳೆ ಟೈಮ್ ಕೆಟ್ಟ ಟೈಮ್ ಎರಡನ್ನೂ ಕೊಟ್ಟಿದ್ದೀವಿ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕ್ಷೇಮವು ಸ್ವಲ್ಪ ಧನಹಾನಿಯಿಂದ ಬರುತ್ತದೆ. ಹಂಗಾಗಿ ಹಣಕಾಸಿನ ವಿಷಯದಲ್ಲಿ ಗಮನ ಕೊಡಿ. ನಂತರ ನೋಡುವಂಥದ್ದು ಭರಣಿ ನಕ್ಷತ್ರ ಮೇಷರಾಶಿ. ನಿಮಗೆ ಈ ದಿನದಲ್ಲಿ ವಿಪತ್ತು ಉಂಟು, ಧನಹಾನಿ ಇದೆ, ಎಚ್ಚರವಾಗಿರಬೇಕು. ಖಂಡಿತ ಗುರುಗಳ ಆಶೀರ್ವಾದ, ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ. ಸಂಪತ್ತು, ಅದೇ ಸಮಯದಲ್ಲಿ ಧನಹಾನಿ. ಸಂಪತ್ತು ಬರುತ್ತೆ, ಹಣಕಾಸು ಹೆಚ್ಚಿರುತ್ತದೆ, ದಾರಿ ಮಾಡಿಕೊಳ್ಳಿ, ಭದ್ರವಾಗಿಟ್ಕೊಳ್ಳಿ. ಕೃತಿಕಾ ನಕ್ಷತ್ರ 2ನೇ ಪಾದ. ಸಂಪತ್ತಿದೆ, ಶರೀರ ಸುಖವಿದೆ, ಶುಭವಾಗಿದೆ ಈ ದಿನ. ರೋಹಿಣಿ ನಕ್ಷತ್ರ ವೃಷಭ ರಾಶಿ. ಅಷ್ಟೊಂದು ಶುಭಕರವಾಗಿಲ್ಲ, ಆದರೆ ರಾತ್ರಿ ಮೇಲೆ ಚೆನ್ನಾಗಿದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ. ಪರಮಮಿತ್ರ ತಾರೆಯು ಶರೀರ ಸುಖವು ಉಂಟು, ಶುಭಕರವಾಗಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ. ಪರಮಮಿತ್ರ ತಾರೆ, ಧನ ವ್ಯಯ, ಸ್ವಲ್ಪ ವ್ಯಯ ಉಂಟು. ಆರುದ್ರ ನಕ್ಷತ್ರ ಮಿಥುನ ರಾಶಿ. ಮಿತ್ರಧಾರೆ, ಧನ ವ್ಯಯ ಎರಡೂ ಕೂಡಿ ಬರುತ್ತದೆ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ. ಖಂಡಿತವಾಗಿಯೂ ಟೆನ್ಷನ್ ಇದೆ, ಟೆನ್ಷನ್ನ ಕಡಿಮೆ ಮಾಡಿಕೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ. ಟೆನ್ಷನ್, ಅದೇ ಸಮಯದಲ್ಲಿ ಇಷ್ಟಾರ್ಥ ಸಿದ್ಧಿ. ಹೆಂಗಿದ್ರೂ ಅಷ್ಟೊಂದು ಶುಭ ಅಂತ ಹೇಳುವಂತಿಲ್ಲ, ಎಚ್ಚರ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. ಅನುಕೂಲವು ಇಷ್ಟಾರ್ಥ ಸಿದ್ಧಿಯೂ ಉಂಟು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. ಪ್ರತ್ಯೇಕ ತಾರೆ, ಅಂದರೆ ಅಷ್ಟೊಂದು ಅನುಕೂಲ ಇಲ್ಲ ಅಂತ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡುವಂಥದ್ದು ಉತ್ತಮ. ಮಕಾ ನಕ್ಷತ್ರ ಸಿಂಹರಾಶಿ. ಕ್ಷೇಮವು, ಕೆಲಸ ಕಾರ್ಯ ಅಭಿವೃದ್ಧಿಯೂ ಉಂಟು. ಪುಬ್ಬ ನಕ್ಷತ್ರ ಸಿಂಹರಾಶಿ. ಖಂಡಿತವಾಗಿ ವಿಪತ್ತು ಉಂಟು, ಏಟು ಗಾಯಗಳಾಗುತ್ತದೆ, ಜಾರುವಂಥ ದಿನವಿದು. ಎಚ್ಚರವಾಗಿದ್ದರೆ ಏನೂ ತೊಂದರೆ ಇಲ್ಲ. ಆದ್ದರಿಂದ ಗಮನ ಕೊಡಿ. ಯಾಕೆಂತಂದರೆ ವಿಪತ್ತನ್ನು ಬಂತಾಗ ನಾವು ರೋಡು ಮಾತ್ರ ಅಲ್ಲ, ಮನೆಯಲ್ಲೂ ಎಚ್ಚರವಾಗಿರುವುದು ಉತ್ತಮ. ಉತ್ತರ ನಕ್ಷತ್ರ ಸಿಂಹರಾಶಿಯವರಿಗೆ ಸಂಪತ್ತು ಉಂಟು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಇದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿಯವರಿಗೆ ಸಂಪತ್ತು, ಸ್ವಲ್ಪ ಕಾರ್ಯ ತಡೆ ಉಂಟು, ವಿನಾಯಕರನ್ನ ಪೂಜೆ ಮಾಡಿಕೊಳ್ಳಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿಯವರಿಗೆ ಜನ್ಮತಾರೆ ಇದೆ, ಯೋಚನೆ ಮಾಡಿ ಕಾರ್ಯಗಳನ್ನು ಮಾಡಿ, ಇಲ್ಲವಾದರೆ ತೊಂದರೆ ಅನುಭವಿಸುವಂತೆ ಆಗುತ್ತದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ. ಪರಮಮಿತ್ರ ತಾರೆಯಾಗಿ ಶುಭಕರವಾಗಿದೆ ಈ ದಿನ. ಚಿತ್ತಾ ನಕ್ಷತ್ರ ತುಲಾರಾಶಿ. ಖಂಡಿತ ಶುಭವಾಗಿದೆ, ಆರೋಗ್ಯ ಮಾತ್ರ ಸ್ವಲ್ಪ ಗಮನ ಇಟ್ಟರೆ ಒಳ್ಳೆಯದು. ಸ್ವಾತಿ ನಕ್ಷತ್ರ ತುಲಾರಾಶಿ. ಮಿತ್ರಧಾರೆ, ಅನುಕೂಲದ ದಿನವಿದು, ದಿನಪೂರ್ತಿ ಚೆನ್ನಾಗಿರುತ್ತದೆ. ವಿಶಾಖ ನಕ್ಷತ್ರ ತುಲಾರಾಶಿ. ಟೆನ್ಷನ್ ಇದೆ, ಟೆನ್ಷನ್ನ ಕಡಿಮೆ ಮಾಡಿಕೊಳ್ಳಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ. ಟೆನ್ಷನ್, ಆದ್ದರಿಂದ ಟೆನ್ಷನ್ ಕಡಿಮೆ ಮಾಡಿಕೊಳ್ಳಲೇಬೇಕು, ಕೋಪ ಮಾಡ್ಕೋಬಾರದು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಅನುಕೂಲ, ಸುಖವೂ ಉಂಟು, ಆದ್ದರಿಂದ ಶುಭವಾಗಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಪ್ರತ್ಯೇಕ ತಾರೆ, ಆದ್ದರಿಂದ ಉಲ್ಟಾ ಇದೆ ಅಂತ ಬರುತ್ತದೆ, ಶುಭಕರವಾಗಿಲ್ಲ. ಆದ್ದರಿಂದ ಟೆನ್ಷನ್ ಕಡಿಮೆ ಮಾಡ್ಕೋಬೇಕು. ಟೆನ್ಷನ್ ಕಡಿಮೆ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲವೂ ನಮ್ಮ ಮೇಲೇನೆ ಬರುತ್ತದೆ. ಮೂಲ ನಕ್ಷತ್ರ ಧನುಸು ರಾಶಿ. ಕ್ಷೇಮವು, ಶತ್ರುನಾಶವೂ ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ. ವಿಪತ್ತಿದೆ, ಶತ್ರುನಾಶವೂ ಉಂಟು, ಆದ್ದರಿಂದ ವಿಪತ್ತನ್ನು ಕಂಟ್ರೋಲ್ ಮಾಡಿಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ. ಸಂಪತ್ತು ಉಂಟು, ಅನುಕೂಲಕರವಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ. ಅನುಕೂಲವಿದೆ, ಅಲ್ಪ ಸ್ವಲ್ಪ ವಿಘ್ನಗಳು ಬರುತ್ತದೆ, ಅದನ್ನು ಹೋಗಲಾಡಿಸಿ. ಶ್ರವಣ ನಕ್ಷತ್ರ ಮಕರ ರಾಶಿ. ಜನ್ಮತಾರೆ, ಕಾರ್ಯ ವಿಘ್ನಗಳು ಉಂಟಾಗುತ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ. ಪರಮಮಿತ್ರ ಧಾರೆ, ಕಾರ್ಯ ವಿಘ್ನ ಎರಡೂ ಮಿಕ್ಸ್ ಆಗಿದೆ, ಆದರೂ ವಿಘ್ನಗಳನ್ನು ದೂರ ಮಾಡಿಕೊಳ್ಳಿ. ಧನಿಷ್ಠ ನಕ್ಷತ್ರ ಇದರಲ್ಲಿ ಮಕರ ರಾಶಿ, ಕುಂಭರಾಶಿ ಅಂತ ಎರಡು ಬರುತ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿಯವರಿಗೆ ಪರಮಮಿತ್ರ ಧಾರೆಯಾಗಿ ಅನುಕೂಲ ಅಂತ ಹೇಳಿದ್ವಿ. ಅದೇ ಧನಿಷ್ಠ ನಕ್ಷತ್ರ ಕುಂಭರಾಶಿ ಅಂತಂದರೆ ಪರಮಮಿತ್ರ ಧಾರೆ ಇದೆ, ಆದರೆ ರೋಗ ಭಯ ಉಂಟು. ಶತಭಿಷ ನಕ್ಷತ್ರ ಕುಂಭರಾಶಿ. ಮಿತ್ರಧಾರೆ, ಸ್ವಲ್ಪ ರೋಗ ಭಯ ಇಂಥದ್ದೆಲ್ಲ ಬರುತ್ತದೆ. ನಂತರ ನೋಡುವಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ. ಟೆನ್ಷನ್, ರೋಗ ಭಯ, ದಿನ ಉತ್ತಮವಾಗಿಲ್ಲ, ಎಚ್ಚರವಾಗಿರಬೇಕಾಗ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ. 4ನೇ ಪಾದ. ಟೆನ್ಷನ್ ಉಂಟು, ಅದು ಎಂದಿನಂತೆ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ. ಅನುಕೂಲವಿದೆ, ಲಾಭಗಳು ಇದೆ, ಆದ್ದರಿಂದ ಶುಭ ದಿನವಾಗಿದೆ ಇವತ್ತು. ಆದರೂ ಜನರಲ್ ಆಗಿ ಇರುವ ಟೈಮ್ ನೋಡ್ಕೊಳ್ಳಿ, ಅದರಲ್ಲೂ ನಾವು ಕೊಟ್ಟಿರೋ ಒಳ್ಳೆಯ ಟೈಮನ್ನು ಮೇಂಟೈನ್ ಮಾಡಿ.